Hello dear students, let us continue the next part of organisms and populations. And in the previous video I explained about the major abiotic factors. Among them, the two important abiotic factors which influence the biotic components a lot are, one is temperature and another is water. With reference to temperature and water, the organisms are described with the terms eurythermal, stenothermal, euryhaline and stenohaline. And the two more important abiotic factors which are influencing the biotic components are light and soil. Let us move to the details of light and how it influences biotic components. All the plants need sunlight for photosynthesis. Therefore, light is very much important for autotrophs. ಒಂದೊಂದಾಗಿನೇ ಪಾರ್ಟ್ ಬೈ ಪಾರ್ಟ್ ಅಬ್ಸರ್ವ್ ಮಾಡೋದಾದರೆ, in what way the light is essential for plants and how it influences the animals. ಈ ಎರಡು ಕೆಟಗರಿ ಒಳಗೆ ನಾವು ಲೈಟನ್ನು ಏಬಯೋಟಿಕ್ ಕಾಂಪೋನೆಂಟ್ ಅಂತ ಅಬ್ಸರ್ವ್ ಮಾಡೋದಾದರೆ ಅಥವಾ ಅನಲೈಸ್ ಮಾಡೋದಾದರೆ, light is the source of energy for all the autotrophs. Whichever is photosynthesizing, or which organism or which plant is photosynthesizing, that photosynthesis is possible if and only if it gets the light. So light is very important abiotic factor for all the autotrophs because it is the source of energy to complete or to carry out the photosynthesis. Apart from that, the plant species like herbs and shrubs canopied by tall plants are adapted for photosynthesis under very low light. What it means? ಈ ದೊಡ್ಡ ದೊಡ್ಡ ಬಹಳಷ್ಟು ಕಾಂಪ್ಯಾಕ್ಟ್ ದಟ್ಟವಾಗಿ ಬೆಳ್ಕೊಂಡಂಥ ಕಾಡನ್ನು ನೋಡೋದಾದರೆ, ಸಿಕ್ಕಾಪಟ್ಟೆ ಎತ್ತರ ಇರುವಂಥ ಮರಗಳು ಕೆಳಗೆ ಬೆಳೆಯುವಂಥ ಪ್ಲಾಂಟ್ಗಳಿಗೆ ಲೈಟ್ ಸಿಗದೇ ಇರೋ ಥರ ಕಾಂಪ್ಯಾಕ್ಟ್ ಆಗಿ ಅಷ್ಟು ಎತ್ತರಕ್ಕೆ ಬೆಳ್ಕೊಂಡಿರ್ತಾವೆ. ಸೆ ಫಾರ್ ಎಕ್ಸಾಂಪಲ್ ದ ಟ್ರಾಪಿಕಲ್ ರೈನ್ ಫಾರೆಸ್ಟ್ಸ್ ಆಫ್ ಅಮೆಝಾನ್, ಕೆಲವೊಂದು ಪ್ಲೇಸ್ ಒಳಗೆ ಬೆಳಕೇ ರೀಚ್ ಆಗಲ್ಲ ಅನ್ನೋವಂಥ ಸ್ಟೇಟ್ಮೆಂಟ್ಗಳು ಅವ. ಮತ್ತು ಅಲ್ಲಿರುವಂಥ ಪ್ಲಾಂಟ್ಗಳು ಹೌ ಕ್ಯಾನ್ ದೇ ಕ್ಯಾರಿ ಔಟ್ ಫೋಟೋಸಿಂಥಸಿಸ್? ಯಾವ ಪ್ಲಾಂಟ್ಗಳು ಈ ಟಾಲ್ ಪ್ಲಾಂಟ್ಗಳಿಂದ ಕೆನೋಪೀಡ್ ಆಗಿರ್ತಾವೆ, ಅಂದರೆ ಕೆಳಗಡೆ ಬೆಳ್ಕೊಂಡು ಮುಚ್ಚಲ್ಪಟ್ಟಿರ್ತಾವೆ, ದ ಪ್ಲಾಂಟ್ಸ್ ವಿಚ್ ಆರ್ ನಾಟ್ ಗೆಟಿಂಗ್ ದ ಸಫಿಷಿಯಂಟ್ ಹೈ ಸನ್ಲೈಟ್, ಅಂಥವು ಏನು ಮಾಡ್ಕೊಂಡಾವ, ದೇ ಹ್ಯಾವ್ ಅಡಾಪ್ಟೆಡ್ ಆರ್ ದೇ ಆರ್ ಶೋಯಿಂಗ್ ಫೋಟೋಸಿಂಥಸಿಸ್ ಅಂಡರ್ ವೆರಿ ಲೋ ಲೈಟ್. ಅಂದರೆ ಫೋಟೋಸಿಂಥಸಿಸನ್ನೇನು ಸ್ಟಾಪ್ ಮಾಡಿಲ್ಲ, ತಮಗೆ ಸಿಗೋ ಸ್ವಲ್ಪ ಲೈಟನ್ನು ಯುಟಿಲೈಸ್ ಮಾಡಿಕೊಂಡು ದೇ ಆರ್ ಆಲ್ಸೋ ಶೋಯಿಂಗ್ ದ ಫೋಟೋಸಿಂಥಸಿಸ್. ದಿಸ್ ಈಸ್ ಅಡಾಪ್ಟೇಷನ್ ಶೋನ್ ಬೈ ದ ಪ್ಲಾಂಟ್ಸ್ ವಿಚ್ ಆರ್ ಕೆನೋಪಿಡ್ ಬೈ ಟಾಲ್ ಪ್ಲಾಂಟ್ಸ್, ಸ್ಪೆಷಲಿ ಹರ್ಬ್ಸ್ ಆ್ಯಂಡ್ ಶ್ರಬ್ಸ್. ಬಹಳಷ್ಟು ಕಾಂಪ್ಯಾಕ್ಟ್ ಆಗಿ ದಟ್ಟವಾದಂತಹ ಕಾಡೊಳಗೆ ಈ ಸಣ್ಣ ಪುಟ್ಟ ಪ್ಲಾಂಟ್ಗಳು ಏನಿರ್ತಾವೆ ಅದು ನೆರಳೊಳಗೆ ಬೆಳೀತಿರ್ತಾವೆ, ಯಾಕಂದ್ರೆ ಅಷ್ಟು ಎತ್ತರಕ್ಕೆ ಬೇರೆ ಗಿಡಗಳು ಬೆಳ್ಕೊಂಡ್ಬಿಟ್ಟಿರ್ತಾವೆ. ಎಲ್ಲಿ ಅವಕ್ಕೆ ಡೈರೆಕ್ಟು ಹೈ ಸನ್ಲೈಟ್ ಸಿಗುವುದಿಲ್ಲ, ಲೋ ಲೈಟ್ ಸಿಕ್ಕಂಥ ಲೈಟನ್ನೇ ಉಪಯೋಗ ಮಾಡಿಕೊಂಡು ದೇ ಆರ್ ಶೋಯಿಂಗ್ ಫೋಟೋಸಿಂಥಸಿಸ್. ದೆನ್ ಮೆನಿ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಸನ್ಲೈಟ್ ಫಾರ್ ಫೋಟೋಪಿರಿಯಾಡಿಸಮ್, ದ ನ್ಯೂ ಟರ್ಮ್. ಬಹಳಷ್ಟು ಬೇರೆ ಪ್ಲಾಂಟ್ಗಳನ್ನು ನೋಡಿದರೆ ಅದರೊಳಗೆ ಫ್ಲವರ್ ಪ್ರೊಡಕ್ಷನ್ ಇಟ್ ಈಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಸನ್ಲೈಟ್. ಫೋಟೋಪಿರಿಯಾಡಿಸಮ್, ಫಾರ್ ಹೌ ಮಚ್ ಪೀರಿಯಡ್ ಆಫ್ ಟೈಮ್ a plant is exposed to sunlight and what is the requirement of exposure to the light for the production of flower. ಈಗ ಒಂದು ಪ್ಲಾಂಟ್ ಒಳಗೆ ಫ್ಲವರ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಆ ಪ್ಲಾಂಟಿಗೆ ಎಷ್ಟು ತಾಸು ಬೆಳಕು ಬೇಕು, ಹೌ ಮಚ್ ಪೀರಿಯಡ್ ಆಫ್ ಲೈಟ್ ಆ್ಯಂಡ್ ಹೌ ಮಚ್ ಪೀರಿಯಡ್ ಆಫ್ ಡಾರ್ಕ್ನೆಸ್.
ಬೆಳಕು ಎಷ್ಟು ಬೇಕು, ಕತ್ಲೆ ಎಷ್ಟು ಬೇಕು. ಅಂದರೆ ಪ್ಲಾಂಟ್ಸ್ ಒಳಗೆ ನಾಟ್ ಓನ್ಲಿ ಫಾರ್ ದ ಫೋಟೋಸಿಂಥಸಿಸ್, ಇವನ್ ಫಾರ್ ದ ಪ್ರೊಡಕ್ಷನ್ ಆಫ್ ಫ್ಲವರ್ ಆಲ್ಸೋ ದ ಪ್ಲಾಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಸನ್ಲೈಟ್. ಲೋ ಲೈಟ್ ಸಿಕ್ಕರೂ ಫೋಟೋಸಿಂಥಸಿಸ್ ಮಾಡ್ತಾವ, ನಾರ್ಮಲ್ ಲೈಟ್ ಸಿಕ್ಕರೂ ಫೋಟೋಸಿಂಥಸಿಸ್ ಮಾಡ್ತಾವ. ಸೊ ಅಟೋಟ್ರೋಪಿಕ್ ಅಂತ ನಾವು ಏನು ಹೇಳ್ತೀವಿ, ಆಲ್ ದ ಅಟೋಟ್ರೋಪ್ಸ್ ರಿಕ್ವೈರ್ ಲೈಟ್ ಫಾರ್ ದ ಪರ್ಪಸ್ ಆಫ್ photosynthesis. Not only for the photosynthesis, even for the flower induction. ಅಂದರೆ ಮೊಗ್ಗು ಹೂಗಳೆಲ್ಲ ಗಿಡದೊಳಗೆ ಬೆಳಿಬೇಕಾದ್ರೆ ಇಂತಿಷ್ಟು ಟೈಮಿಗೆ ಆ ಪ್ಲಾಂಟು ಲೈಟಿಗೆ ಎಕ್ಸ್ಪೋಸ್ ಆಗಬೇಕು ಅನ್ನೋವಂಥ ರಿಕ್ವೈರ್ಮೆಂಟ್ ಇರ್ತದೆ. ಆ ಪಿರಿಯಡಿಗೆ ಏನಂತ ಕರೀತಾರೆ, ಫೋಟೋ ಪಿರಿಯಡ್. ದಟ್ ಮೀನ್ಸ್ ದ ಪ್ಲಾಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ಸನ್ಲೈಟ್ even for the production of flowers. This is second influence or dependency of the biotic components on the light. Then one more, many animals use the diurnal and seasonal variations in the light intensity and photo period for timing their foraging, reproductive and migratory activities. ಈ ಲೈಟ್ ಅನ್ನೋದು ಬರೀ ಪ್ಲಾಂಟ್ಗಳಿಗೆ ಮಾತ್ರ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಭಾಳಷ್ಟು ಆ್ಯನಿಮಲ್ಗಳು ಕೂಡ ಈ ಲೈಟ್ ಮೇಲೆ ಡಿಪೆಂಡ್ ಆಗ್ಯಾವ. ಲೈಟ್ ಇಂಟೆನ್ಸಿಟಿ ಅದು ರೀಪ್ರೊಡಕ್ಷನ್ ಇರಬಹುದು, ಮೈಗ್ರೇಟರಿ ಆ್ಯಕ್ಟಿವಿಟಿ ಇರಬಹುದು. ಬೋತ್ ಆ್ಯಕ್ಟಿವಿಟೀಸ್ ಆರ್ ಡಿಪೆಂಡೆಂಟ್ ಆನ್ ಲೈಟ್. ಫಾರ್ ಎಕ್ಸಾಂಪಲ್, ಈ ಕೆಲವು ಆ್ಯನಿಮಲ್ಗಳನ್ನು ತಗೊಳ್ಳೋದಾದರೆ ಯಾವುದು, ಈ ಬ್ಯಾಟ್ ಆಗಿರಬಹುದು, ಕಾಕ್ರೋಚ್ ಆಗಿರಬಹುದು, ಸ್ಕಾರ್ಪಿಯನ್ ಆಗಿರಬಹುದು, ಹೆಚ್ಚಾಗಿ ಅವು ಕತ್ಲಾದ ಮೇಲೆ ತಮ್ಮ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತವೆ. ಅಂದರೆ ಲೈಟು, ಇವನ್ ಸುಡೋಪೋಡಿಯಾ ಮೂಮೆಂಟ್ ಇನ್ ಅಮೀಬಾ, ದಟ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ಲೈಟ್. ಪಕ್ಷಿಗಳು ನೋಡ್ರಿ, ಬೆಳಕಾಯಿತು ಅಂತಂದರೆ ದೆ ಸ್ಟಾರ್ಟ್, ಅವು ಫ್ಲೈ ಮಾಡಿಕೊಂಡು ತಮಗೆಲ್ಲಿ ಫುಡ್ ಸಿಗ್ತದೆ, ಇನ್ ಸರ್ಚ್ ಆಫ್ ದ ಫುಡ್ ಅವು ಹರ್ಕೊಂಡು ಹೋಗ್ತವೆ. ಮತ್ತು ಸನ್ಸೆಟ್ ಆಗೋ ಟೈಮಿಗೆ ದೆ ಕಮ್ ಬ್ಯಾಕ್ ಟು ದೇರ್ ನೆಸ್ಟ್, ತಮ್ಮ ಗೂಡುಗಳಿಗೆ ಮರಳಿ ಬರ್ತಾವೆ. ಈ ಥರದ ಆಲ್ಮೋಸ್ಟ್ ಆ್ಯಕ್ಟಿವಿಟಿಗಳು ಇವನ್ ಇನ್ ಕೇಸ್ ಆಫ್ ಆ್ಯನಿಮಲ್ಸ್ ಆಲ್ಸೋ ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಟ್. ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಟೆಂಪ್ರೇಚರ್ ಆನ್ ಲ್ಯಾಂಡ್. ಡೀಪ್ ಇನ್ ದ ಓಷನ್ಸ್ 500 meter the environment is dark and there is no energy available from the sun. ಇಷ್ಟು ಸೂರ್ಯನಿಂದ ಬರುವಂಥ ಬೆಳಕು, ಲೈಟ್ ಆ್ಯಂಡ್ ಟೆಂಪ್ರೇಚರ್, ಬೋತ್ ದ ಫ್ಯಾಕ್ಟರ್ಸ್ ನಮಗೆ, ನಾವು ಎದ್ರ ಮೇಲೆ ಡಿಪೆಂಡ್ ಆಗಿವಿ? ದ ಡೈರೆಕ್ಟ್ ಸೋರ್ಸ್ ಫಾರ್ ಲೈಟ್ ಆ್ಯಂಡ್ ಟೆಂಪ್ರೇಚರ್ ಆನ್ ದ ಲ್ಯಾಂಡ್ ಈಸ್ ಸನ್. ಬಟ್ ಸಮುದ್ರದ ಮಹಾಸಾಗರಗಳೊಳಗೆ ಎಂಥ ಭಾಗಗಳು ಅವಂದರೆ 500 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ ಯಾವ ಲೈಟ್ನೂ ರೀಚ್ ಆಗಂಗಿಲ್ಲ, ಅಷ್ಟು ಡೀಪ್ ಪಾರ್ಟ್ಗಳವ. ಇವನ್ ಇನ್ ದೋಸ್ ಡೀಪ್ ಪಾರ್ಟ್ಸ್ ಆಲ್ಸೋ ದ ಆ್ಯನಿಮಲ್ಸ್ ಆರ್ ಸರ್ವೈವಿಂಗ್. ಬೆಂಥಿಕ್ ಅಂತ ಕರೀತಾರೆ, ಡ್ವೆಲ್ಲಿಂಗ್ ಅಟ್ ದ ಬಾಟಮ್ ಆಫ್ ವಾಟರ್ ಬಾಡಿ. ನೀರಿನ ತಳಭಾಗದೊಳಗೆ ಯಾವುದು ಹೋಗಿ ಬದುಕ್ತದೆ, ಡೀಪೆಸ್ಟ್ ಪೋರ್ಷನ್ ಒಳಗೆ, ಅವಕ್ಕೆ ಬೆಂಥಿಕ್ ಅಂತ ಕರೀತಾರೆ. ಇಷ್ಟು ಲೈಟು ಆ್ಯಂಡ್ ಟೆಂಪ್ರೇಚರ್ ನಮಗೆ ಅವೈಲೇಬಲ್ ಇದ್ರೂ ಭೂಮಿ ಮೇಲೇ ಸಮುದ್ರದ ಕೆಲವು ಭಾಗಗಳಿಗೆ ಒಟ್ಟೆ ಲೈಟು ರೀಚ್ ಆಗೋದೇ ಇಲ್ಲ. ದರ್ ಇಸ್ ನೋ ಎನರ್ಜಿ ಅವೈಲೇಬಲ್ ಫ್ರಮ್ ದ ಸನ್. ದ ಸ್ಪೆಕ್ಟ್ರಲ್ ಕ್ವಾಲಿಟಿ ಆಫ್ ಸೋಲಾರ್ ರೇಡಿಯೇಷನ್ is also important for the life. The ultraviolet component of the spectrum is harmful to many organisms. ಈ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಏನು ಹೇಳ್ತೀವಿ, ವಿಬ್ ಗಾಯರ್, ಅಲ್ಲಿ ಬರುವಂಥ ರೇಡಿಯೇಷನ್ಗಳನ್ನು ಪ್ಲಾಂಟ್ಸ್ ಆಗಲಿ ಆ್ಯನಿಮಲ್ಗಳಾಗಲಿ ಯಾವುದೇ ರೀತಿ ಅದಕ್ಕೆ ಹಾರ್ಮ್ ಇಲ್ಲ. ಬಟ್ ಅಲ್ಟ್ರಾವೈಲೆಟ್ ರೇಸಿಗೆ ಎಕ್ಸ್ಪೋಸ್ ಆದರೆ, ಇನ್ಫ್ರಾರೆಡ್ ರೇಸಿಗೆ ಎಕ್ಸ್ಪೋಸ್ ಆದರೆ, ಫಾರ್ ಇನ್ಫ್ರಾರೆಡ್ ರೇಸಿಗೆ ಎಕ್ಸ್ಪೋಸ್ ಆದರೆ, ದೀಸ್ ರೇಡಿಯೇಷನ್ಸ್ ಇವನ್ ದೋ ದೇ ಆರ್ ದ ಪಾರ್ಟ್ ಆಫ್ ದ ಸೋಲಾರ್ ರೇಡಿಯೇಷನ್, ಇಂಥ ರೇಡಿಯೇಷನ್ಗಳಿಗೆ ಎಕ್ಸ್ಪೋಸ್ ಆದರೆ ದೇ ಆರ್ ಹಾರ್ಮ್ಫುಲ್ ಟು ದ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಟು ದ ಆ್ಯನಿಮಲ್ಸ್. ಸೊ ಪ್ಲಾಂಟ್ಗಳಿಗೆ ಲೈಟ್ ಎದಕ್ಕೆ ಬೇಕು? ಫಾರ್ ಫೋಟೋಸಿಂಥಸಿಸ್ ಬೇಕು, ಫಾರ್ ಫೋಟೋ ಪಿರಿಯಾಡಿಸಮಿಗೆ ಬೇಕು. ವೆದರ್ ಇಟ್ ಈಸ್ ಲೋ ಇಂಟೆನ್ಸಿಟಿ ಆರ್ ಇಟ್ ಈಸ್ ಹೈ ಇಂಟೆನ್ಸಿಟಿ, ದ ಪ್ಲಾಂಟ್ಸ್ ಆರ್ ಏಬಲ್ ಟು ಕ್ಯಾರಿ ಔಟ್ ದ ಫೋಟೋಸಿಂಥಸಿಸ್. In animals, reproduction migration is greatly affected by the light. Even though light is available, the sun is the biggest source of light and temperature on the earth, but deep portions of the oceans are completely dark. They are not getting the solar energy.
Some part of the radiations which belongs to visible spectrum are useful. Other than that, infrared, ultraviolet radiations are harmful to the organisms. This is about the light and how it influences the biotic components. Then coming to the next one, it is soil. The nature and properties of the soil in different places vary, and this is dependent on climate, weathering process, sedimentation, and method of soil development. What it means? Earth is the one planet where all the biotic components are existing. Some are adapted for aerial mode, for example birds and insects. Some are adapted for aquatic mode, for example fishes, and all the plant germination, and some animals, they are also living within the soil. But ಈ ಮಣ್ಣು ಎಲ್ಲ ಜಿಯೋಗ್ರಾಫಿಕಲ್ ಏರಿಯಾ ಒಳಗೆ ಒಂದೇ ರೀತಿ ಇಲ್ಲ. ಅದರದ್ದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, the type of the vegetation it supports, and its color, this is greatly varying from one area to another area. ಮಣ್ಣಿನ ಕಲರ್ ಬೇರೆ ಅದ, ಅದಕ್ಕೆ ನೀರು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಬೇರೆ ಅದ. ಆ್ಯಂಡ್ ಆ ಮಣ್ಣಿನ ಕಲರು ನಾರ್ಮಲ್ ಆಗಿ ಈ ನೀವು ಫಾರ್ಮರ್ಸಿಗೆ ಕೇಳಿದ್ರು ಕೂಡ ಹೇಳ್ತಾರೆ ಅವರು, ಓ ಈ ಮಣ್ಣ ಇದು ಇಂಥ ಬೆಳೆಗೆ ಸುಟೇಬಲ್ಲು, ಈ ಥರದ ಮಣ್ಣು ಈ ಥರದ ಬೆಳೆಗೆ ಸುಟೇಬಲ್ಲು. ಆ್ಯಂಡ್ ಆ ಮಣ್ಣೊಳಗಿರೋ ಆರ್ಗ್ಯಾನಿಸಮ್ಗಳು ಕೂಡ ಆ ಮಣ್ಣಿನ ಕಲರು ಅದರದ್ದು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರ್ತಾವೆ. ದೆನ್ ಕ್ವಶನ್ ಈಸ್, ಯಾಕೆ ಈ ಥರ ಬೇರೆ ಬೇರೆ ರೀತಿಯಾದಂಥ ಸಾಯಿಲ್ ಅದ? ಇಲ್ಲ 4 ಟೈಪನ್ನು ಮೆನ್ಷನ್ ಮಾಡೀನಿ: ಕ್ಲೇ, ಲೋಮ್, ಸ್ಯಾಂಡ್ ಆ್ಯಂಡ್ ಸ್ಲಿಟ್. ಈ ಥರದ್ದು ವೇರಿಯೇಷನ್ಸನ್ನು ಸಾಯಿಲ್ ಒಳಗೆ ನಾವು ಯಾಕೆ ನೋಡ್ತೀವಿ? ಒನ್ ಈಸ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಕ್ಲೈಮೇಟ್. ಅಲ್ಲಿರೋವಂಥ ವಾತಾವರಣ ಆ ಮಣ್ಣಿನ ಕಲರು ಮತ್ತು ಅದರದ್ದು ಪ್ರಾಪರ್ಟಿನ ಡಿಸೈಡ್ ಮಾಡ್ತದೆ. ಆ್ಯಂಡ್ ಅನದರ್ ಈಸ್ ವೆರಿ ಇಂಪಾರ್ಟೆಂಟ್, ವೆದರಿಂಗ್ ಪ್ರಾಸೆಸ್, ಅಂದರೆ ಸವೆತ. ಮಣ್ಣು ಕಲ್ಲು ಬಂಡೆಗಳು ಸವೆತಗೊಂಡಾಗ ಸೌದಾಗ ಅದರಿಂದ ಮಣ್ಣು ತಯಾರಾಗ್ತದೆ. ಇದಕ್ಕೆ ವೆದರಿಂಗ್ ಆಫ್ ರಾಕ್ ಅಂತ ಕರೀತಾರೆ. ಸಾಯಿಲ್ ಇಸ್ ದ ಪ್ರಾಡಕ್ಟ್ ಆಫ್ ವೆದರಿಂಗ್ ಪ್ರಾಸೆಸ್ ಆಫ್ ದ ರಾಕ್, ಆ್ಯಂಡ್ ರಾಕ್ಸ್ ಆರ್ ದ ಸೋರ್ಸ್ ಆಫ್ ಮಿನರಲ್ ಎಲಿಮೆಂಟ್ಸ್. ಕಲ್ಲುಗಳೊಳಗೆ ಈ ಮಿನರಲ್ ಎಲಿಮೆಂಟ್ಗಳು ಸಿಕ್ಕಾಪಟ್ಟೆ ಅಕ್ಯುಮಿಲೇಟ್ ಆಗಿರ್ತಾವೆ. ಆ ಕಲ್ಲಿನ ಕಂಪೋಸಿಷನ್ನು ಡಿಸೈಡ್ ಮಾಡ್ತದೆ ವಾಟ್ ವಿಲ್ ಬಿ ದ ಕಲರ್ ಆ್ಯಂಡ್ ದ ಟೈಪ್ ಆಫ್ ದ ಸಾಯಿಲ್. ಆ್ಯಂಡ್ ಅನದರ್ ಈಸ್ ಸೆಡಿಮೆಂಟೇಷನ್. ಅಲ್ಲಿ ಯಾವ ರೀತಿ ಸೆಟ್ಲಿಂಗ್ ಆಗ್ಲಿಕ್ಕತ್ತದ, ಅಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಆಗ್ಯದ. ಆಲ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಡಿಸೈಡ್ಸ್ the nature of the soil, the property of the soil. That is why the soil is of different types and it varies from one place to another place. Then very important point, the various characteristics of the soil like soil composition, ಅಂದ್ರೆ ಅದರೊಳಗೆ ಯಾವ ಮಿನರಲ್ ಎಲಿಮೆಂಟ್ಗಳ ಪ್ರಮಾಣ ಎಷ್ಟದ, ಗ್ರೇನ್ ಸೈಜ್, ಮಣ್ಣಿನ ಕಣಗಳ ಸೈಜ್ ಎಷ್ಟದ, ಅಗ್ರಿಗೇಷನ್, ಅವು ಹೆಂಗೆ ಒಂದಕ್ಕೊಂದು ಅಟ್ಯಾಚ್ ಆಗ್ಯಾವ ಅಥವಾ ಹೆಂಗೆ ಲೊಕೇಟ್ ಆಗ್ಯಾವ, ಡಿಟರ್ಮೈನ್ ದ ಪರ್ಕೋಲೇಷನ್ ಆ್ಯಂಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ಮಣ್ಣಿಗೆ ನೀರು ಹಾಕಿದಾಗ, ವೆದರ್ ಇಟ್ ಈಸ್ ನಾರ್ಮಲ್ ವಾಟರ್ ಆರ್ ಇಟ್ ಈಸ್ ರೇನ್ ವಾಟರ್, ವಾಟ್ ಎವರ್ ದ ವಾಟರ್ ಇಟ್ ಈಸ್, ಆ ಮಣ್ಣಿಗೆ ನೀರು ಸಿಕ್ಕಾಗ ಅದು ಮಣ್ಣೊಳಗಿರೋ ಪೋರ್ಸ್ಗಳ ಮುಖಾಂತರ ಪಾಸ್ ಆಗಿ ಹೋಗ್ತಿರ್ತದೆ. ಇದನ್ನು ಪರ್ಕೋಲೇಷನ್ ಅಂತ ಕರೀತಾರೆ. ಮಣ್ಣು ಎಷ್ಟು ಪ್ರಮಾಣದ ನೀರನ್ನು ಹೋಲ್ಡ್ ಮಾಡ್ಲಿಕ್ಕತ್ತದ, ಇಟ್ ಈಸ್ ಡಿಪೆಂಡೆಂಟ್ ಆನ್ ಸಾಯಿಲ್ ಕಂಪೋಸಿಷನ್. ಆ ಮಣ್ಣೊಳಗಿರೋವಂಥ ಎಲಿಮೆಂಟ್ಗಳು ಡಿಸೈಡ್ ಮಾಡ್ತಾವ, ಮಣ್ಣಿನ ಕಣಗಳು ಡಿಸೈಡ್ ಮಾಡ್ತಾವ, ಆ್ಯಂಡ್ ಆ ಕಣಗಳು ಯಾವ ರೀತಿ ಅರೇಂಜ್ ಆಗ್ಯಾವ. ಸೊ ದಿಸ್ ಈಸ್ ದ ಒನ್ simple image which is showing the percolation capacity. Deep standing water, percolation will be high. Shallow standing water, harkondu hogtidre, percolation is low. No standing water, saturated, percolation is 0.
So water holding capacity, percolation and water holding capacity are dependent on composition of the soil, soil grain size and aggregation of the soil grain. This also matters. ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನದ ಅಲ್ಲಿ ಪರ್ಕೋಲೇಷನ್ ಯಾವ ರೀತಿ ಆಗ್ತದ ಅದರ ಮೇಲೆ ಆ ಸಾಯಿಲ್ ಒಳಗೆ ಯಾವ ಬೆಳೆಗಳನ್ನು ಬೆಳಿಬಹುದು ಅಥವಾ ಯಾವ ಕ್ರಾಪನ್ನು ಕಲ್ಟಿವೇಟ್ ಮಾಡಿದ್ರಲ್ಲಿ ವಿತ್ಸ್ಟ್ಯಾಂಡ್ ಆಗ್ತದ, ದಟ್ ಆಲ್ಸೋ ಡಿಸೈಡ್ಸ್ ಡಿಪೆಂಡಿಂಗ್ ಆನ್ percolation and water holding capacity of the soils. Then yes, these characters along with the parameters ಅಂದ್ರೆ soil type, soil percolation ಮತ್ತೆ ಅದರದ್ದು water holding capacity, ಇದರ ಜೊತೆಗೆ pH of the soil, again very important, mineral composition and topography, ಎಲ್ಲಿ ಲೊಕೇಟ್ ಆಗ್ಯದ, ಜಿಯೋಗ್ರಫಿಕಲ್ ಏರಿಯಾ ಡಿಸ್ಟ್ರಿಬ್ಯೂಷನ್ ಏನದ, ಡಿಟರ್ಮೈನ್ ದ ವೆಜಿಟೇಷನ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ಆನ್ ಏರಿಯಾ. ಬರೀ ಪರ್ಕೋಲೇಷನ್ನು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಷ್ಟೇ ಅಲ್ಲದೆ ಆ ಸಾಯಿಲಿಗೆ ಪಿ ಹೆಚ್ ಏನದ, ವೆದರ್ ಇಟ್ ಈಸ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್, ಈ ಕ್ಯಾರೆಕ್ಟರು ಪ್ಲಸ್ ಕಾಂಪೋಸಿಷನ್ ಆ್ಯಂಡ್ ಟೋಪೋಗ್ರಫಿ, ಇವು ಎಲ್ಲ ಫ್ಯಾಕ್ಟರ್ಗಳು ಏನನ್ನು ಡಿಸೈಡ್ ಮಾಡ್ತಾವ, ವೆಜಿಟೇಷನ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ಆನ್ ಏರಿಯಾ. ನಾನು 2 ಡ್ರಾಸ್ಟಿಕ್ ಇಮೇಜ್ಗಳನ್ನು ಸೆಲೆಕ್ಟ್ ಮಾಡೀನಿ. ಹಿಯರ್ ಇಟ್ ಈಸ್ ಅರ್ಥ್ವರ್ಮ್, ಇದಕ್ಕೆ ಫಾರ್ಮರ್ಸ್ ಫ್ರೆಂಡ್ ಅಂತ ಕರೀತಾರೆ. ಇದು ಮಣ್ಣೊಳಗೆ ಬದುಕೋ ಅಂಥ ಒಂದು ಹುಳ, ಇದು ಮಣ್ಣೊಳಗೆ ಬದುಕ್ತದೆ. ಇಲ್ಲೇ ಕ್ಯಾಮಲನ್ನು ಕ್ಯಾಮಲ್ ಇರೋ ಇಮೇಜನ್ನು ಸೆಲೆಕ್ಟ್ ಮಾಡೀನಿ. ಆ್ಯಂಡ್ ಇದು ಕಂಪ್ಲೀಟ್ ಸ್ಯಾಂಡ್ ಅದ, ಇಲ್ಲೇ ಅರ್ಥ್ವರ್ಮ್ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ವೆಜಿಟೇಷನ್ ನೋಡ್ರಿ, ಎಲ್ಲೂ ನಮಗೆ ಥಿಕ್ಕಾದಂಥ ಗ್ರಾಸ್ ಆಗಲಿ, ದೊಡ್ಡ ದೊಡ್ಡ ಗಿಡ ಮರಗಳಾಗಲಿ ಡೆಸರ್ಟ್ ಒಳಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮಣ್ಣಿನ ಪ್ರಾಪರ್ಟಿ ಅಲ್ಲಿ ಬೆಳೆಯುವಂಥ ಗಿಡಗಳನ್ನು, ವೆಜಿಟೇಷನ್ ಮೀನ್ಸ್ ಗ್ರೂಪ್ ಆಫ್ ದ ಪ್ಲಾಂಟ್ಸ್, ಅಲ್ಲಿ ಯಾವ ಗಿಡ ಬೆಳಿಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಸ್ ವೆಜಿಟೇಷನ್ದು ಜೊತೆಗೆ ಅಸೋಸಿಯೇಟೆಡ್ ಅಂದರೆ ಆ್ಯನಿಮಲ್ಸು. ಆಲ್ವೇಸ್ ನಾನು ಇದನ್ನು ಮೊದಲು ಒಂದ್ಸರಿ ಹೇಳಿನಿ, ಈಗೂ ಒಂದ್ಸರಿ ಹೇಳಿಕತ್ತೀನಿ, ಫ್ಲೋರಾ ಡಿಸೈಡ್ಸ್ ದ ಅಸೋಸಿಯೇಟೆಡ್ ಫೌನಾ. ಗಿಡಮರಗಳು ಯಾವ ಬೆಳಿತಾವ ಅದಕ್ಕೆ ತಕ್ಕಂಗೆ ಅಲ್ಲಿ ಬದುಕೋ ಅಂಥ ಪ್ರಾಣಿಗಳೂ ಚೇಂಜ್ ಆಕ್ಕೋತು ಹೋಗ್ತವೆ. ಸೊ ಮಣ್ಣಿನ ಪ್ರಾಪರ್ಟಿ, ಇಟ್ಸ್ ಪಿ ಹೆಚ್, ಇಟ್ಸ್ ಮಿನರಲ್ ಕಂಪೋಸಿಷನ್, ಇಟ್ಸ್ ಟ್ರೋಪೋಗ್ರಫಿ, ಆಲ್ ದೀಸ್ ಆರ್ ದ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಫಾರ್ ದ ವೆಜಿಟೇಷನ್ ಆ್ಯಂಡ್ ಆ್ಯನಿಮಲ್ಸ್ ಇನ್ ದ್ಯಾಟ್ ಏರಿಯಾ. ದಿಸ್ ಇನ್ ಟರ್ನ್ dictates the type of animals that can be supported. Similarly, in the aquatic environment, the sediment characteristics often determine the type of the benthic animals that can thrive there. ಏನು ಹಿಂಗಂದರೆ ಇವೆಲ್ಲ ಕ್ಯಾರೆಕ್ಟರ್ಗಳು, ಮಣ್ಣಿನ ಟೈಪು, ಮಣ್ಣಿನ ಕಲರು, ಮಣ್ಣಿನ ಪರ್ಕೋಲೇಷನ್ ಆ್ಯಂಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಸಾಯಿಲ್ ಪಿ ಹೆಚ್, ಮಿನರಲ್ ಕಾಂಪೋಸಿಷನ್, ಟೋಪೋಗ್ರಫಿ, ಇವೆಲ್ಲವುಗಳು ಏನು ಡಿಸೈಡ್ ಮಾಡ್ತಾವೆ, ಡಿಕ್ಟೇಟ್ ದ ಟೈಪ್ ಆಫ್ ಆ್ಯನಿಮಲ್ಸ್ ದಟ್ ಕ್ಯಾನ್ ಬಿ ಸಪೋರ್ಟೆಡ್. ಆ ಮಣ್ಣೊಳಗೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಬದುಕಬಹುದು, ಯಾವ ಥರದ ಪ್ಲಾಂಟ್ಗಳು ಬೆಳಿಬಹುದು, ಅಥವಾ ಮಣ್ಣಿಗೆ ಹೊಂದ್ಕೊಂಡು ಯಾವ ಜೀವಿಗಳು ಅಲ್ಲಿ ಬದುಕಬಹುದು ಅನ್ನೋದನ್ನು ಅದು ಇಂಡಿಕೇಟ್ ಮಾಡ್ತದೆ. ಇದರ ಜೊತೆಗೆ ನಾನು ಬರೀ ನೆಲದ ಮೇಲಿರೋದಷ್ಟೇ ಅಲ್ಲ, ದ ಸೆಡಿಮೆಂಟ್ ಕ್ಯಾರೆಕ್ಟರ್ ಆಫ್ ದ ಅಕ್ವಾಟಿಕ್ ಎನ್ವೈರ್ಮೆಂಟ್, ಸಮುದ್ರ, ನೀರು, ಮಹಾಸಾಗರಗಳನ್ನು ತಗೊಂಡಾಗ ಡೀಪ್ ಪೋರ್ಷನ್ನೊಳಗೆ ಏನು ಈ ಮಣ್ಣು ಹೋಗಿ ಹೋಗಿ ಅಕ್ಯುಮಿಲೇಟ್ ಆಗಿರ್ತದೆ, ಸೆಡಿಮೆಂಟ್ ಆಗಿರ್ತದೆ, ಲೇಯರ್ ಬೈ ಲೇಯರ್ ಡೆಪಾಸಿಟ್ ಆಗಿರ್ತದೆ, ಆ ಸೆಡಿಮೆಂಟು ಕೂಡ ಡಿಸೈಡ್ ಮಾಡ್ತದೆ ವಾಟ್ ಶುಡ್ ಬಿ ದ ಟೈಪ್ ಆಫ್ ಬೆಂಥಿಕ್ ಆ್ಯನಿಮಲ್ that can thrive there. Sediment of the aquatic environment, ಈ ನೀರಿನ ಆಕರಗಳ ಒಳಗೆ ಕೆಳಭಾಗದೊಳಗೆ ಡೆಪಾಸಿಟ್ ಆದಂಥ ಮಣ್ಣು ಕೂಡ ಅಲ್ಲೇ ಬದುಕುವಂಥ ಪ್ರಾಣಿ ಯಾವುದು ಅನ್ನೋದನ್ನು ಡಿಸೈಡ್ ಮಾಡ್ತದೆ. ನಾಟ್ ಓನ್ಲಿ ಆನ್ ದ ಸರ್ಫೇಸ್,
even in the bottom of aquatic environment. The nature of the sediment, it determines the type of the benthic animal that can thrive. ಆ ಭಾಗದೊಳಗೆ ಯಾವ ಪ್ರಾಣಿ ಆ ಡೀಪ್ ಸೆಡಿಮೆಂಟ್ ಒಳಗೆ ಬದುಕಬಹುದು ಅನ್ನೋದನ್ನು ಡಿಸೈಡ್ ಮಾಡ್ತದೆ. ಸೊ ಲೈಟ್ ಆ್ಯಂಡ್ ಸಾಯಿಲ್ ಎರಡೂ ಕೂಡ ಏಬಯೋಟಿಕ್ ಫ್ಯಾಕ್ಟರ್ಗಳೇ. ಬಟ್ ಇವು ಇಲ್ಲ ಅಂತಂದರೆ ಲೈಫ್ ದಟ್ ಈಸ್ ಬಯೋಟಿಕ್ ಕಾಂಪೋನೆಂಟ್ ಸರ್ವೈವ್ ಆಗಲಿಕ್ಕೆ ಅಥವಾ ರೀಪ್ರೊಡಕ್ಷನ್ ಮಾಡಲಿಕ್ಕೆ ಬೇರೆ ಯಾವುದೋ ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ವೇಸ್ ದ ಆ್ಯಕ್ಟಿವಿಟಿ, ಎಕ್ಸಿಸ್ಟೆನ್ಸ್, ಲೈಫ್, ಎವ್ರಿಥಿಂಗ್, ರೀಪ್ರೊಡಕ್ಷನ್, these factors are greatly influenced by the abiotic factors. It may be temperature, it may be water, it may be light, or it may be soil. That is why they are considered as the major abiotic factors which are influencing the biotic components living on the earth. So this is about all the major abiotic factors. So in the next video I am going to explain about response to the abiotic factors. That is very important bit of the chapter. Hope this explanation is clear for you. Thank you.